ಎಲ್ರಿಗೂ ನಮಸ್ಕಾರ. ಹೇಮಲತಾ ಚಂದನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ಬುಧವಾರ. ನಾನಿವತ್ತು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂಗನವಾಡಿಯಲ್ಲಿ ತುಂಬ ಕೆಲಸ ಇತ್ತು. ಅಲ್ಲಿಂದ ಸುಸ್ತಾಗಿ ಬಂದು ಪಾಪನ ಮಲಗಿಸ್ಬಿಟ್ಟೆ. ವಾರ ಮಾಡಬೇಕು, ಹಾಗಾಗಿ ಸೌಂಡ್ ಆಗದಿರೋ ರೀತಿ ನಿಧಾನಕ್ಕೆ ಅವ್ನು ಎದ್ದಾಡ್ಬಿಡ್ತಾನೆ ಅಂತೇಳಿ ಬೇಗ ಕೆಲಸ ಮುಗಿಸೋಣ ಅಂತೇಳಿ ಮನೆಯೆಲ್ಲ ಒರೆಸ್ಕೊತಿದ್ದೀನಿ ವಾರ ಮಾಡೋಕ್ಕಾಗಿ. ಏನೇ ಹೇಳಿ ಹೊರಗಡೆ ಕೆಲಸಕ್ಕೆ ಹೋಗಿ ಮತ್ತೆ ಮನೇಲಿ ಬಂದು ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಮುಂಚೆ ಎಲ್ಲ ಅಮ್ಮ ಮಾಡ್ತಿದ್ರು, ಏನು ಗೊತ್ತಾಗ್ತಿರ್ಲಿಲ್ಲ. ಊಟ ಮಾಡುವು, ಕಾಲೇಜಿಗೆ ಹೋಗುವು, ಬರುವು, ಪಾತ್ರೆ ಗಿತ್ರೆ ತೊಳೆಯುವು, ಓದ್ಕೊಳ್ಳುವು, ಮಲ್ಕೊಳ್ಳುವು. ಬಟ್ ನಾವೇ ಮದುವೆ ಆಗಿ ಒಂದು ಸಂಸಾರನ ನಿಭಾಯಿಸಿದಾಗಲೇ ನಮಗೆ ಗೊತ್ತಾಗೋದ ಕಷ್ಟ ಏನು ಅಂತ ಹೇಳಿ. ಆವಾಗ ತುಂಬ ಅಮ್ಮನ ಬೆಲೆ ಏನು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇವತ್ತು ನಾನೇ ರಂಗೋಲಿ ಹಾಕಿದ್ದೀನಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ. ಮನೆಯಲ್ಲಿ ಮಂದೇವ್ರ ಫೋಟೋ ಒಂದೇ ಒಂದು ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ನಮ್ಮ ಮಂದೇವ್ರ ಫೋಟೋ ಮಾತ್ರ ಇಟ್ಕೊಂಡಿದ್ದೀನಿ, ಬೇರೆ ಯಾವುದೇ ಫೋಟೋನೂ ಇಟ್ಕೊಂಡಿಲ್ಲ. ಇಲ್ಲಿ ನಾನು ನನ್ನ ಮಗ ಪೂಜೆ ಮಾಡ್ತಿದ್ದೀವಿ. ನಾನು ಮುಂಚಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅವನಿಗೆ ದೇವ್ರ ಮೇಲೆ ತುಂಬ ಭಕ್ತಿ ಅಂತ. ನೋಡಿ, ಇಲ್ಲಿ ಸನ್ಸೆಟ್ ಆಗ್ತಿದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅದನ್ನೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ. ನೆಕ್ಸ್ಟ್ ಇಲ್ಲಿ ನಮ್ಮ ಪಿಂಕು, ಇವಳನ್ನ ವಾಕ್ ಕರ್ಕೊಂಡು ಹೋಗ್ತಿದ್ದೀನಿ. ಇವಳಿಗಂತೂ ಸುತ್ತಾಡೋ ಅಂದರೆ ತುಂಬ ಇಷ್ಟ. ವಾಕ್ ಕರ್ಕೊಂಡು ಹೋಗಿದೆ. ಹಾಗೆ ಇಲ್ಲಿ ನೋಡಿ ಲೇಔಟ್ ಮಾಡ್ತಿದ್ದಾರೆ. ಬರೀ ನಮ್ಮ ಮುಂದಕ್ಕೆ ಮಣ್ಣು ತಿನ್ನಬೇಕಾಗುತ್ತೆ ಅಷ್ಟೇ. ಇಲ್ಲಿ ಮಧ್ಯದಲ್ಲಿ ಒಬ್ಬರು ಇವ್ರ ಜಾಗನ ಕೊಟ್ಟಿಲ್ಲ. ನೆಕ್ಸ್ಟು ಅದ್ರ ಮಧ್ಯೆ ಲೇಔಟ್ ಮಾಡಿದ್ದಾರೆ. ಇದು ಮಧ್ಯೆ ಜಾಗ ಇದೆ, ಇದನ್ನು ಕೇಳ್ತಿದ್ದಾರಂತೆ. ಬಟ್ ಅವ್ರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಸೆಂಟ್ರಲ್ಲಿ ಅವ್ರ ಜಾಗ ಇದೆ. ಆ ಕಡೆ ಈ ಕಡೆ ಲೇಔಟ್ಗೆ ಆಲ್ರೆಡಿ ಎಲ್ಲನೂ ಮಣ್ಣೆಲ್ಲನೂ ಬಗ್ದು ಲೆವೆಲ್ ಮಾಡ್ತಿದ್ದಾರೆ. ವಾಕೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮನೆ ಒಳಗಡೆ ಬಂದರೆ ಏನೋ ಒಂಥರ ನೆಮ್ಮದಿ, ಗುಡ್ ವೈಬ್ ಸಿಗ್ತಾಯಿದೆ ನಿಜವಾಗ್ಲೂ. ನಮ್ಮ ಅವ್ವ ಇಲ್ಲಿ ಕೋಳಿ ಹುಡ್ಕಾಡ್ತಾ ಇತ್ತು. ಅಲ್ಲಿಂದ ಓಡಿಸ್ಕೊಬರೋಕ್ಕೆ ಕಷ್ಟಪಡ್ತಾಯಿತ್ತು. ಸಂದಿಲೆಲ್ಲ ಬಂತು ಕೋಳಿ. ನಾನೇ ನಿಂತ್ಕೊಂಡು ಕೋಳಿನ ಒಳಗಡೆ ಕಳಿಸ್ದೆ ಹೋಯಿತು. ನಮ್ಮ ಅಜ್ಜಿಗಂತೂ ಕೋಳಿ ಅಂದರೆ, ದನ ಕರ ಅಂದರೆ ತುಂಬ ಇಷ್ಟ. ಇಲ್ಲಿ ನನ್ನ ಮಗ ಹರಳ್ಸೊಪ್ಪನ್ನ ದನಿಗೆ ಅಂತೇಳಿ ತಗೊಂಡೋಗೋರು ಅಜ್ಜಿ ಕೇಳ್ಕೊಡ್ತಿದ್ದಾನೆ. ಅಜ್ಜಿ ಮುದ್ದಿನ ಮೊಮ್ಮಗ ಇವನು. ಎಷ್ಟು ದೂರ ಬೇಕಾದ್ರೂ ಅವ್ರ ಅಜ್ಜಿ ಜೊತೆ ನಡ್ಕೊಂಡು ಹೋಗ್ತಾನೆ. ನನ್ನ ಜೊತೆ ಮಾತ್ರ ಯಾವುದೇ ಕಾರಣಕ್ಕೂ ನಡೆಯಲ್ಲ. ನೋಡಿ, ಇಲ್ಲಿ ಸೊಪ್ಪೆಲ್ಲನೂ ಬಾಚಿ ಅವ್ರ ಅಜ್ಜಿ ಕೊಡ್ತಿದ್ದಾನೆ. ನಾನು ವೀಡಿಯೋದಲ್ಲಿ ಹೇಳ್ತಿದ್ದ ನಮ್ಮ ದೊಡ್ಡಮ್ಮ ಅಂತ, ಆದರೆ ಇವರು ಸಾಂಬಾರಿಲ್ಲ ಅಂತ ಹೇಳ್ತಿದ್ದಾರೆ. ಏನಾದರೂ ರೆಸಿಪಿ ಮಾಡಿಕೊಡಿ ದೊಡ್ಡಮ್ಮ ಅಂತ ಕೇಳ್ತಿದ್ದೀನಿ. ನೆಕ್ಸ್ಟ್ ಮನೆಗೆ ಬಂದು ಊಟ ಮಾಡಿದೆ. ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.